ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈ ಬಾರಿಯ ಡಾಕ್ಟರ್ ಆರ್ ವಾಂಕಿನಾಥ್ ಕೃಷಿ ವಿಸ್ತರಣಾ ಕಾರ್ಯಕರ್ತ ಪ್ರಶಸ್ತಿ ಡಾಕ್ಟರ್ ಸುಧಾ ಮಂಕಂಡಿರವರಿಗೆ ಇವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕಾಗಿ ಶ್ರೀಯುತ ಶಂಕರ್ ಬೆದರಿ ಸರ್ ಅವರನ್ನು ಎಲ್ಲರ ಪರವಾಗಿ ಕೋರ್ಕೊಳ್ಕೊಂಡಿದ್ದೇವೆ. ಪ್ರಶಸ್ತಿ ಈ ಪ್ರಶಸ್ತಿಯನ್ನು ಪಡೆಯುತ್ತಿರುವವರು ಶ್ರೀಯುತ ಅಂಶಿ ಪ್ರಸನ್ನ ಕುಮಾರ್ ಅವರು. ಶ್ರೀಯುತರನ್ನ ಗೌರವಿಸಬೇಕಾಗಿ ಬಿದ್ರಿ ಸರ್ ಅವರನ್ನ ಕೋರ್ತಾ ಇದ್ದೇನೆ. ಕುಂಬಾಳೆ ಸಂಹಿತ ಅರುಣ್ ಕುಮಾರ್ ಕೃಷಿ ಮಾಧ್ಯಮ ಅವರ ಪರಿಚಯವನ್ನ ಮಾಡಿಕೊಟ್ಟಂತಹ ಡಾಕ್ಟರ್ BH ಚಿದಾನಂದ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಈ ಬಾರಿಯ ಶ್ರೀ LS ನಾರಾಯಣ ರೆಡ್ಡಿ ಕೃಷಿ ಪದವೀಧರ ರೈತ ಪ್ರಶಸ್ತಿ ಈ ಪ್ರಶಸ್ತಿಯನ್ನ ಪಡೆಯುತ್ತಿರುವವರು ಶ್ರೀಯುತ MT ರಮೇಶ್ ರವರು. ಕೃಷಿ ಪದವಿಯನ್ನ 2024-25ನೇ ಸಾಲಿನ ಡಾಕ್ಟರ್ BK ಕುಮಾರಸ್ವಾಮಿ ಪ್ರಸಿದ್ಧಿ ಕೃಷಿ ಪದವೀಧರ ಉದ್ಯಮ ಪ್ರಶಸ್ತಿ ಶ್ರೀ ಮಹಾದೇವ ಪ್ರಸಾದ್ ಎಂದವರಿಗೆ ಶ್ರೀಯುತರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಿನ ಪ್ರಶಸ್ತಿ ಶ್ರೀ ಸಕಲವಾರ ರಾಮಯ್ಯ ರೆಡ್ಡಿ ಅತ್ಯುತ್ತಮ ರೈತ ಪ್ರಶಸ್ತಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀಯುತರನ್ನ ಗೌರವಿಸಬೇಕು ಕರ್ನಾಟಕ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಶ್ರೀಯುತ NC ಮುನಿಯಪ್ಪ ಸರ್ ಅವರನ್ನ ಕೋರ್ಕೊಳ್ತಾ ಇದ್ದೇನೆ. ಮಾತನಾಡಬಾರ್ದು, ಕಿರು ಧ್ವನಿಯಲ್ಲಿ ಮಾತನಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಕೃಷಿ ಸಾಲ ಮನೆ ಮಂದಿ ಎಲ್ಲ ಕೃಷಿ ಪದವೀಧರ ರೈತ ಪ್ರಶಸ್ತಿ ಲಭಿಸಿದೆ. ಅದೇ ರೀತಿ ಶ್ರೀಯುತ ಮಹಾದೇವ ಪ್ರಸಾದ್ ಎಂದವರು ಇವರಿಗೆ ಡಾಕ್ಟರ್ BK ಕುಮಾರಸ್ವಾಮಿ ಪ್ರಸಿದ್ಧಿ ಕೃಷಿ ಪದವೀಧರ ಉದ್ಯಮಿ ಪ್ರಶಸ್ತಿ, ಶ್ರೀಯುತ B ಶ್ರೀಕಾಂತ್ ಅವರಿಗೆ ಶ್ರೀಯುತ ಸಕಲವಾರ ರಾಮಯ್ಯ ರೆಡ್ಡಿ ಅತ್ಯುತ್ತಮ ರೈತ ಪ್ರಶಸ್ತಿ. ನಾವು ಈ ದಿನ ನಮ್ಮ ಅಲುಮಿನಿ ಅಸೋಸಿಯೇಷನ್ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಇದರ ವತಿಯಿಂದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ ಏನಂದರೆ ನಮ್ಮ ಅಲುಮಿನಿ ಸದಸ್ಯರು ಮತ್ತು ಇನ್ನಿತರರು ಸ್ಪಾನ್ಸರ್ ಮಾಡ್ತಾರೆ ಕೆಲ ರೈತರ ಪರವಾಗಿ ಅವಾರ್ಡ್ ಕೊಡೋದಕ್ಕೆ. ಅಂದರೆ ಸಾಧಕರನ್ನು ಗುರುತಿಸಿ ನಮ್ಮ ಕೆಲಸ ಏನಂದರೆ ಕೃಷಿಯಲ್ಲಿ ಸಾಧಕರನ್ನು ಗುರುತಿಸಿ ಅವರಿಗೆ ನಾವು ಸೆಲೆಕ್ಟ್ ಮಾಡಿಬಿಟ್ಟು ಅವರಿಗೆ ಒಂದು ಅವಾರ್ಡ್ ಇರಿಸೋದು. ಇದರ ಉದ್ದೇಶ ಏನಂದರೆ ಒಬ್ಬ ರೈತ ಸಾಧನೆ ಮಾಡಿರುವಂಥವನ್ನ ನಾವು ಗುರುತಿಸಿ ಅವರಿಗೆ ಒಂದು ರಾಜ್ಯ ಮಟ್ಟದ ವ್ಯವಸ್ಥೆಯಲ್ಲಿ ಒಂದು ಸನ್ಮಾನ ಮಾಡಿದ್ರೆ ಅದು ಒಂದು ಅವರಿಗೆ ಒಂದು ಪಬ್ಲಿಸಿಟಿ ಬರುತ್ತೆ. ಒಂದು ಅವರನ್ನು ನೋಡಿ ಸಾಕಷ್ಟು ಜನ ಸುತ್ತಮುತ್ತಲಿನ ರೈತರು ಕೃಷಿ ಪದ್ಧತಿ ಅಳವಡಿಸಿಕೊಳ್ಳೋದಾಗಲಿ ಬೇರೆ ಹೊಸ ಒಂದು ಟೆಕ್ನಾಲಜಿ ಅಳವಡಿಸ್ಕೊಂಡು ಅವರು ಒಂದು ಮೇಲ್ಮಟ್ಟಕ್ಕೆ ಅವ್ರ ಥರ ಹೋಗಲಿ ಅನ್ನೋ ಒಂದು ಉದ್ದೇಶ. ಇದಕ್ಕೆ ಸಾಕಷ್ಟು ಸ್ಪಾನ್ಸರ್ ಮಾಡಿರುವಂಥವ್ರು ಇದ್ದಾರೆ, ಅವರಿಗೆ ನಿಜವಾಗ್ಲೂ ಈ ಸಮಯದಲ್ಲಿ ಸ್ಮರಿಸಬೇಕು. ಆಮೇಲೆ ನಮ್ಮ ಅಲುಮಿನಿ ಅಂದರೆ ಕೃಷಿ ಪದವೀಧರರು, ಇದಲ್ಲದೆ ಇನ್ನು ಹಲವಾರು ಜನಗಳಿಗೆ ಕೃಷಿ ಪದವೀಧರರು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್
ನವದೆಹಲಿಯಲ್ಲಿ ಒಬ್ಬರು ಹೋಗಿದ್ದಾರೆ, ಆಮೇಲೆ ಇಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಹೋಗಿದ್ದಾರೆ. ಆಮೇಲೆ ಕೆಲವರು ಅವ್ರದ್ದೇ ಒಂದು ಸ್ವಂತ ಕಂಪನಿಗಳನ್ನು, ಸೀಡ್ ಕಂಪನಿ ಆಗಿರ್ಬೋದು, ಬೇರೆ ಫುಡ್ ಪ್ರಾಸೆಸಿಂಗ್ ಕಂಪನಿ ಆಗಿರ್ಬೋದು, ಅಥವಾ ಗ್ರೀನ್ ಹೌಸ್ ಮಾಡಿ ತರಕಾರಿ ಮತ್ತು ಹೂವು ಬೆಳೆಗಳನ್ನು ಬೆಳೆಯುವಂಥದ್ದು, ಈ ಥರ ನಾನಾ ಹಲವಾರು ಕ್ಷೇತ್ರಗಳಲ್ಲಿ ಸಾಕಷ್ಟು ಮುಂದೆ ಹೋಗಿ ಮಾದರಿಯಾಗಿರುವಂಥದ್ದನ್ನು ಸಹ ನಾವು ಸೆಲೆಕ್ಟ್ ಮಾಡಿ ಅದರಲ್ಲಿ ನಮ್ಮ ಕೃಷಿ ಪದವೀಧರರಿಗಷ್ಟೇ ಒಂದು ಗುಂಪಾಗಿ ನಾವು ಸನ್ಮಾನ ಮಾಡ್ತೀವಿ. ಮತ್ತು ಇದು ಇನ್ನೊಂದು ಗುಂಪಾಗಿ ಯಾವುದೇ ರೈತರು, ಆಗಲೇ ಹೇಳಿದೆ ನಿಮಗೆ, ಅಂಥವ್ರನ್ನ ಸೆಲೆಕ್ಟ್ ಮಾಡಿಬಿಟ್ಟು ನಾವು ಈ ಥರ ಕಾರ್ಯಕ್ರಮವನ್ನು ವರ್ಷಕ್ಕೆ ಒಂದು ಬಾರಿ ಮಾಡ್ತೀವಿ. ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆನೂ ಇನ್ನೊಂದು ಕಾರ್ಯಕ್ರಮ ಮಾಡ್ತೀವಿ. ಏಪ್ರಿಲ್ ತಿಂಗಳಲ್ಲಿ ನಮ್ಮ ಫೌಂಡರ್ ಡಾಕ್ಟರ್ ವೀರೇಶ್ GK ಅಂತ ಫಾರ್ಮರ್ ವೈಸ್ ಚಾನ್ಸಲರ್, ಅವರ ಹೆಸರಿನಲ್ಲಿ ಒಂದು ದತ್ತಿ ಕಾರ್ಯಕ್ರಮ ಇಟ್ಕೊಂಡು 3 ಜನ ನಮ್ಮ ರಾಜ್ಯದಲ್ಲಿ ಮಲೆನಾಡು ಪ್ರದೇಶ, ಬಯಲುಸೀಮೆ ಪ್ರದೇಶ, ಅರೆಮಲೆನಾಡು ಪ್ರದೇಶ, ಈ 3 ಪ್ರದೇಶಗಳಲ್ಲಿ ರೈತರನ್ನು ತುಂಬ ಒಂದು ಒಳ್ಳೆಯ ಒಂದು ಸಾಧನೆ ಮಾಡಿರ್ತಾರೆ. 3 ಜನಕ್ಕೆ ನಾವು GKV ಮಾಡ್ತೀವಿ. ಈ ಥರ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ವಿ. ಫಾರ್ ಎಕ್ಸಾಂಪಲ್, ನಾವು 24ನೇ ತಾರೀಕು ನಾವು ಒಂದು ಇದೇ ಅಲ್ಯೂಮಿನಿ ಅಸೋಸಿಯೇಷನ್ ಇದೇ ಹಾಲ್ನಲ್ಲಿ ಮೆಕೆಡೇಮಿಯಾ ಅಂತ ಒಂದು ಹೊಸ ಕ್ರಾಪ್ ಬಂದಿದೆ, ಅದು ಮತ್ತು ಅವಕ್ಯಾಡೋ ಇವೆರಡು ತುಂಬ ನ್ಯೂಟ್ರಿಷನ್ನಿಗೆ ತುಂಬ ಒಳ್ಳೆಯದು. ಆಮೇಲೆ ಈಗ ಇದು ಸದ್ಯಕ್ಕೆ ಲಭ್ಯ ಇರೋದು ಬರೀ ಸೂಪರ್ ಮಾರ್ಕೆಟ್ನಲ್ಲಿ. ಇಲ್ಲಿ ನಮ್ಮ ಕೆಲವು ರೈತರು ಟ್ರಯಲ್ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಹಲವಾರು ಪ್ರದೇಶಗಳಲ್ಲಿ, ನಮ್ಮ ರಾಜ್ಯದಲ್ಲೂ ಬೆಳಿಬೋದು ಅಂತೇಳಿ ರೈತರು ಟ್ರಯಲ್ ಮಾಡಿದ್ದಾರೆ. ನಮ್ಮ ವಿಜ್ಞಾನಿಗಳನ್ನು ನಮ್ಮ ಒಂದು ಹವಾಮಾನ ನಮಗೆ ಸೂಟ್ ಆಗುತ್ತೆ ಅಂತೇಳಿ ಐಡೆಂಟಿಫಿಕೇಷನ್ ಮಾಡಿರೋದ್ರಿಂದ ಇವೆರಡು ಕ್ರಾಪ್ಸನ್ನು ನಾವು ಅಲ್ಯೂಮಿನಿ ಅಸೋಸಿಯೇಷನ್ ವತಿಯಿಂದ ತೋಟಗಾರಿಕೆ ಇಲಾಖೆ ಮತ್ತು ರಿಟೈರ್ಡ್ ನಮ್ಮ ಇಲಾಖೆ ಅಧಿಕಾರಿಗಳು ಪ್ಲಸ್ ನಮ್ಮ ಅಲುಮ್ನಿಗಳು ಎಲ್ಲರೂ ಸೇರಿ ಇದೇ 24ರಂದು ಒಂದು ಕಾರ್ಯಕ್ರಮ, ತರಬೇತಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಈ ಥರ ವರ್ಷ ಇಡೀ ನಾವು ರೈತಪರ ಕಾರ್ಯಕ್ರಮಗಳನ್ನು ಮಾಡ್ತಾಯಿರ್ತೀವಿ. ಇದಲ್ಲದೆ ನಾವು ಅಲುಮ್ನಿ ಅಸೋಸಿಯೇಷನ್ನಿಂದ ಸ್ಟೂಡೆಂಟ್ಸ್ಗಳಿಗೂ ನಾವು ಪ್ರತಿಭಾ ಪುರಸ್ಕಾರ ಮಾಡ್ತೀವಿ. ಅಚೀವರ್ಸ್ ಏನಿರ್ತಾರೆ, ಆಮೇಲೆ ನಮ್ಮ ಅಲುಮ್ನಿ ಸದಸ್ಯರ ಮಕ್ಕಳು, ಅವರು SLC ಆಗಿರ್ಬೋದು, ಆಮೇಲೆ PUCನಲ್ಲಿ ಆಗಿರ್ಬೋದು, ಅಥವಾ ಇನ್ಯಾವುದಾದ್ರು ಅವಾರ್ಡ್ಸ್ ಬಂದಿರ್ಬೋದು, ಅವ್ರನ್ನೆಲ್ಲ ಗುರುತಿಸಿ ನಾವು ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಮಾಡ್ತೀವಿ. ಮತ್ತು ನಮ್ಮ ರಾವೆ ಕಾರ್ಯಕ್ರಮ ಅಂತಿರ್ತದೆ ಕೃಷಿ ವಿಶ್ವವಿದ್ಯಾಲಯ ಫೈನಲ್ ಇಯರ್ನಲ್ಲಿ. ಅವರು 90 ದಿನ ಹಳ್ಳಿಗಳಲ್ಲಿ ಹೋಗಿ ರೈತರ ಜೊತೆ ಅವರ ಸಮಸ್ಯೆಗಳನ್ನು ಅರ್ಥ ಮಾಡಿ ಅವರಿಗೆ ಒಂದು ಸಲಹೆಗಳನ್ನು ಕೊಡುವಂಥ ವ್ಯವಸ್ಥೆ. ಈ ವ್ಯವಸ್ಥೆಗೆ ಬೇಕಾಗಿರುವಂಥ ನಮ್ಮ ಎನಿಮಲ್ ಹೆಲ್ತ್ ಕ್ಯಾಂಪ್ ಆಗಿರ್ಬೋದು, ಬೇರೆ ಹೈಜೀನ್ ಬಗ್ಗೆ ಹಳ್ಳಿಗಳಲ್ಲಿ ಕಾರ್ಯಕ್ರಮಗಳಿವೆ. ಈ ಕಾರ್ಯಕ್ರಮಗಳೇನು ನಮ್ಮ ಅಲುಮ್ನಿ ಅಸೋಸಿಯೇಷನ್ನಿಂದ ನಾವು ಧನ ಸಹಾಯ ಮಾಡ್ತೀವಿ. ಈ ಕಾರ್ಯಕ್ರಮ ವರ್ಷಕ್ಕೊಂದ್ಸಲ ನಡೀತಾ ಇರುತ್ತೆ. ಈ ಥರ ವರ್ಷ ಪೂರ್ತಿ ಒಂದು ತಿಂಗಳಿಗೆ ಕನಿಷ್ಠ 1 ಅಥವಾ 2 ಕಾರ್ಯಕ್ರಮ ನಡೆಸ್ತಾನೆ ಇರುತ್ತೆ. ತಮ್ಮ ಪರಿಚಯ ಸರ್? ನಾನು ಡಾಕ್ಟರ್ HL ಹರೀಶ್ ಅಂತೇಳಿ. ಇಲ್ಲಿ ನಾನು 1981 to 85 BSc ಅಗ್ರಿ ಗ್ರ್ಯಾಜುಯೇಟು. ಅದಾದ ನಂತರ ನಾನು MSc AG PhD ಮಾಡಿದೆ ಹಾರ್ಟಿಕಲ್ಚರ್ನಲ್ಲಿ. MSc ಅಗ್ರಿ ಮತ್ತು PhD ಮಾಡಿದೆ. ಹಾಲಿ ಆಡಳಿತ ಮಂಡಳಿ ಸದಸ್ಯನೂ ಆಗಿದ್ದೀನಿ. ಇದ್ರ ಜೊತೆಗೆ ನಮ್ಮ ಅಲುಮ್ನಿ ಅಸೋಸಿಯೇಷನ್ ಒಂದು ಅಧ್ಯಕ್ಷನೂ ಕೂಡ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.